ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 26. ಎಲ್ಲವನ್ನೂ ಕೇಳಿದ ರಾಗಿಣಿ, ನಾನೇನು ಅಂದ್ಕೊಂಡಿದ್ನೋ ಅದೇ ಆಗಿದೆ ಇಲ್ಲಿ. ನಂಗ್ಯಾಕೋ ನಿನ್ನ ಮನಸ್ಸಲ್ಲಿ ಇನ್ನೂ ಪ್ರಸಾದ್ ಸರ್ ಇದ್ದಾರೆ ಅಂತ ಅನಿಸ್ತಾನೇ ಇತ್ತು. ಅದಕ್ಕೆ ನಾವು ನಿನ್ನ ಮತ್ತು ಪ್ರಸಾದ್ ಸರ್ನ ಒಂದು ಮಾಡೋ ಪ್ರಯತ್ನ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀವಿ ಎಂದಳು. ನಾವು ಅಂದರೆ ಎಂದು ಪ್ರಾರ್ಥನಾ ಕೇಳಿದ ತಕ್ಷಣ, ನಾನು ಮತ್ತೆ ರಾಗಿಣಿ ಎನ್ನುತ್ತಾ ಸಂದೀಪ್ ಅಲ್ಲಿಗೆ ಬಂದಿದ್ದ. ಅವನ ಕೈಯಲ್ಲಿ ಕಾಫಿಯ ಬಟ್ಟಲಿತ್ತು. ಅದನ್ನು ಟೇಬಲ್ ಮೇಲೆ ಇರಿಸಿ, ನಾನು ನಿಮ್ಮ ಮಾತನ್ನು ಕೇಳಿಸ್ಕೊಂಡೆ, ಕ್ಷಮಿಸಿ. ನಾನು ಬೇಕಂತ ಕೇಳಿಸ್ಕೊಂಡಿದ್ದಲ್ಲ. ಆಂಟಿ ನಿಮಗೆ ಕಾಫಿ ಕೊಡೋಕ್ಕಂತ ಹೊರಟಿದ್ರು. ಅದನ್ನು ನೋಡಿ ನಾನೇ ತಗೊಂಡು ಹೋಗ್ತೀನಿ ಅಂತ ಬಂದೆ. ಅವಾಗ ಬೇಡ ಅಂದರೂ ನಿಮ್ಮ ಮಾತು ಕಿವಿಗೆ ಬಿತ್ತು ಎಂದು ಸಂದೀಪ್ ಕಿವಿ ಹಿಡಿದು ಕ್ಷಮೆ ಕೇಳುವಂತೆ ಮಾಡಿದ್ದ. ನೀವಿಬ್ಬರು ಇಷ್ಟು ಕೂಲಾಗಿದ್ದೀರಾ ಅಂದರೆ ರಾಗಿಣಿ ಆಲ್ರೆಡಿ ಎಲ್ಲ ವಿಷಯನೂ ಹೇಳಾಯ್ತಾ ಸಂದೀಪ್ಗೆ ಎಂದು ಕಳವಳದಿಂದ ಕೇಳಿದ್ದಳು ಪ್ರಾರ್ಥನಾ. ರಾಗಿಣಿ ತಲೆ ತಗ್ಗಿಸಿದ್ದಳು. ಹೇಯ್ ಕೂಲ್, ಟೆನ್ಷನ್ ಮಾಡ್ಕೋಬೇಡ ಪ್ರಾರ್ಥನಾ. ಹೌದು, ನನಗೆಲ್ಲ ವಿಷಯ ಗೊತ್ತಿದೆ. ನಿಜ ಏನಂದರೆ ನಾನೇ ರಾಗಿಣಿನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಿನ್ನ ಹತ್ರ ಮಾತಾಡು ಅಂತ ಎಂದು ಔಡುಗಚ್ಚಿದ್ದ ಸಂದೀಪ್. ರಾಗಿಣಿ, ಏನಿದೆಲ್ಲ, ಏನಾಗ್ತಿದೆ ಇಲ್ಲಿ ಎಂದು ಸ್ವಲ್ಪ ಕೋಪದಿಂದ ಕೇಳಿದ್ದಳು ಪ್ರಾರ್ಥನಾ. ಸಾರಿ ಪ್ರಾರ್ಥನಾ, ಸಿಟ್ಟು ಮಾಡ್ಕೋಬೇಡ, ನಾನೆಲ್ಲ ಹೇಳ್ತೀನಿ ಎಂದು ಇಲ್ಲಿಯ ತನಕ ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳಿದ್ದಳು ರಾಗಿಣಿ. ನೋಡು ಪ್ರಾರ್ಥನಾ, ನಂಗೆ ಗೊತ್ತು ಒಂದೇ ಸಲಕ್ಕೆ ಇಷ್ಟೊಂದು ವಿಷಯ ಕೇಳಿ ನಿಂಗೆ ಸ್ವಲ್ಪ ಗೊಂದಲ ಆಗ್ತಾ ಇದೆ ಅಂತ. ನಿಂಗೇನು ಹೇಳಿದೆ ನಾವೇ ಒಂದಿಷ್ಟು ನಿರ್ಧಾರಗಳನ್ನು ತೊಗೊಂಡ್ಬಿಟ್ವಿ ಅಂತಲೂ ಅನಿಸ್ತಾ ಇರಬಹುದು. ಆದರೆ ಇದೇ ಸರಿಯಾದ ನಿರ್ಧಾರ. 2 ವರ್ಷದ ಹಿಂದಿನ ಘಟನೆಗೆ ಸರಿಯಾಗಿ ಯಾವುದೇ ಉತ್ತರ ಸಿಗದೆ ನಾವಿಬ್ಬರು ಮದುವೆ ಆದರೆ ಅದು ತಪ್ಪು ಅಂತ ಅನಿಸುತ್ತೆ ನನಗೆ ಎಂದು ಗಂಭೀರವಾಗಿ ನುಡಿದಿದ್ದ ಸಂದೀಪ್. ಹೌದು ಸಂದೀಪ್, ನಂಗೆ ಅರ್ಥ ಆಗ್ತಿದೆ ನೀವೇನು ಹೇಳ್ತಿದ್ದೀರಾ ಅಂತ. ಆದರೆ ನಾವೀಗ ಏನು ಮಾಡೋ ಸ್ಥಿತಿಯಲ್ಲಿದ್ದೀವಿ? ನೀವಿಬ್ಬರು ಚರ್ಚೆ ಮಾಡಿ ನಿರ್ಧಾರ ತಗೊಂಡು ಇಲ್ಲಿಗೆ ಬಂದ್ರಿ, ಅದು ಸರಿ. ಆದರೆ ಯಾವುದಕ್ಕೂ ಉತ್ತರ ಇಲ್ಲ, ಅಥವಾ ಉತ್ತರ ಹುಡ್ಕೋಕ್ಕೂ ನಮ್ಮ ಹತ್ರ ಅವಕಾಶ, ಸಮಯ ಎರಡೂ ಇಲ್ಲ. ಇದೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ ಕೇಳಿದ್ದಳು ಪ್ರಾರ್ಥನಾ. ಮೊದಲನೇದಾಗಿ ನಿಂಗೆ ಈ ವಿಷಯ ಎಲ್ಲ ಗೊತ್ತಾದ ಮೇಲೆ ನೀನು ಹೇಗೆ ಅದನ್ನು ತಗೊಳ್ತೀಯಾ, ನಿನ್ನನ್ನು ಸಮಾಧಾನ ಮಾಡೋದು ಹೇಗೆ ಅಂತ ನಾನು ಯೋಚಿಸ್ತಾ ಇದ್ದೆ. ಆದರೆ ನೀನು ತುಂಬ ಸ್ಟ್ರಾಂಗ್ ಇದೆಯಾ ಪ್ರಾರ್ಥನಾ. ಅರ್ಧ ಸಮಸ್ಯೆ ಈಗಲೇ ಬಗೆಹರಿದಂತಾಗಿದೆ. ಇನ್ನರ್ಧ ನಾವು 3 ಜನ ಸೇರಿ ಸರಿ ಮಾಡಿದರೆ ಆಯಿತು ಎಂದ ಸಂದೀಪ್. ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅದೆಲ್ಲ ನಂಗೆ ಗೊತ್ತಿಲ್ಲ ಸಂದೀಪ್. ಆದರೆ ರಾಗಿಣಿ ಬಂದ ಮೇಲೆ ನಂಗೆ ಸ್ವಲ್ಪ ಧೈರ್ಯ ಬಂತು. ನನ್ನ ಮನಸ್ಸಲ್ಲಿರೋ ಎಲ್ಲ ತೊಳಲಾಟನೂ ಹೇಳ್ಕೊಂಡ್ಮೇಲೆ ನನಗೀಗ ನಿರಾಳ ಆಗಿದೆ. ಅಪ್ಪ ಅಮ್ಮಂಗೆ ಬೇಜಾರು ಮಾಡಿಸ್ಬಾರ್ದು ಅನ್ನೋ ಕಾರಣದಿಂದಾನೇ ನಾನು ಈ ಮದುವೆಗೆ ಒಪ್ಪಿದ್ದು ತಾನೆ. ಅದಕ್ಕೆ ನನಗೆ ನೀವು ಈ ವಿಷಯನ ಹೇಳಿದ ಮೇಲೆ ಸ್ವಲ್ಪ ಶಾಕ್ ಆದರೂ ಎಲ್ಲ ಏನು ಅಂತ ಅರ್ಥ ಆಗ್ತಿದೆ ಎಂದಳು ಪ್ರಾರ್ಥನಾ. ಅಷ್ಟರಲ್ಲಿ, ಅಣ್ಣ, ಇಲ್ಲಿ ತನಕ ಏನೋ ನಾವು ಬಂದ್ವಿ, ಇನ್ನು ಮುಂದೆ ಏನು ಮಾಡೋದು? ಪ್ರಾರ್ಥನಾ ಹೇಳಿದ್ದು ಸರಿ ತಾನೆ. ಆದರೆ ಪ್ರಾರ್ಥನಾ ಮತ್ತು ಪ್ರಸಾದ್ಗೆ 2 ವರ್ಷದಲ್ಲಿ ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಇವಳ ಮನಸ್ಸಲ್ಲಿ ಇನ್ನೂ ಪ್ರಸಾದ್ ಸರ್ ಇದ್ದಾರೆ ಅಂತ ಗೊತ್ತಾದ ಮೇಲೆ ನೀವಿಬ್ಬರು ಮದುವೆ ಆಗೋದು ಕೂಡ ಸರಿಯಲ್ಲ. ಯಪ್ಪ, ತಲೆ ಚಿಟ್ಟು ಹಿಡಿತಿದೆ ನನಗೆ. ಏನು ಮಾಡೋದು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಎಂದು ಆತಂಕವನ್ನು ವ್ಯಕ್ತಪಡಿಸಿದ್ದಳು ರಾಗಿಣಿ. ನೋಡು ಚಿನ್ಕುರುಳಿ, ನನಗೂ ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ. ಮೊದಲನೇ ಹೆಜ್ಜೆ ಅಂತೂ ಇಟ್ಟಿದ್ದೀವಿ. ಈಗ 2ನೇ ಹೆಜ್ಜೆ ಅಂದರೆ ಈ ಮದುವೆನ ಕ್ಯಾನ್ಸಲ್ ಮಾಡೋದು ಎಂದು ಥಟ್ಟನೆ ಹೇಳಿದ್ದ ಸಂದೀಪ್. ಮದುವೆ ಕ್ಯಾನ್ಸಲ್ ಮಾಡೋದಾ? ಅದೆಲ್ಲ ಸಾಧ್ಯ ಇಲ್ಲ ಸಂದೀಪ್. ಅದ್ರ ಯೋಚನೆನೇ ಬಿಟ್ಬಿಡಿ ನೀವು. ನನಗೆ ಅಪ್ಪ ಅಮ್ಮಂಗೆ ದುಃಖ ಕೊಡೋಕೆ ಇಷ್ಟ ಇಲ್ಲ ಎಂದಳು ಪ್ರಾರ್ಥನಾ. ನನಗೂ ಗೊತ್ತು ಪ್ರಾರ್ಥನಾ, ಇಬ್ಬರು ಮನೆಯಲ್ಲೂ ದೊಡ್ಡವರು ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಅದರಲ್ಲೂ ನಾನು ಈಗಷ್ಟೇ ನಿಮ್ಮ ಅಪ್ಪನ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಅವರು ನಿನ್ನ ಮದುವೆ ಬಗ್ಗೆ ತುಂಬಾ ಕನಸು ಕಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಎಂದು ಸಂದೀಪ್ ಹೇಳಿದ ಕೂಡಲೇ, ಏನು ಯೋಚನೆ? ಗೆಳತಿಯರಿಬ್ಬರು ಒಕ್ಕೊರಲಿನಿಂದ ಕೇಳಿದ್ದರು. ಮದುವೆನ ಮುಂದಕ್ಕೆ ಹಾಕೋ ಪ್ಲ್ಯಾನ್ ಮಾಡೋಣ ಎಂದಿದ್ದ ಸಂದೀಪ್. ರಾಗಿಣಿ, ಅಯ್ಯೋ, ಮದುವೆ ಕ್ಯಾನ್ಸಲ್ ಮಾಡೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮುಂದಕ್ಕೆ ಹಾಕೋದು ಅನಿಸುತ್ತೆ. ಕಷ್ಟ ಅಲ್ವಾ ಅಣ್ಣ? ಇದೆಲ್ಲ ಆಗೋ ಹೋಗೋ ಮಾತಲ್ಲ ಅನಿಸ್ತಿದೆ ನನಗೆ ಎಂದಾಗ, ನಮ್ಮ ಹತ್ರ ಬೇರೆ ಆಯ್ಕೆಗಳಿಲ್ಲ.
ಯಾಕಂದರೆ ಈಗ ಮದುವೆಗಿರೋದು ಬರೀ 1.5 ತಿಂಗಳು. ಅಷ್ಟರಲ್ಲಿ ನಾವು ಪ್ರಸಾದ್ನ ಭೇಟಿ ಆಗೋಕ್ಕಾಗಲ್ಲ. ಅಕಸ್ಮಾತ್ ಭೇಟಿ ಆದರೂ ಅವ್ರ ಹತ್ರ ಮಾತಾಡಿ ಎಲ್ಲನೂ ಸರಿ ಮಾಡೋಕ್ಕಂತೂ ಆಗಲ್ಲ. ಅದಕ್ಕೆ ಇರೋದು ಇದೊಂದೇ ಪ್ಲ್ಯಾನ್. ನನ್ನ ಹತ್ರ ಒಂದು ವಿಷಯ ಇದೆ, ಅದನ್ನಿಟ್ಕೊಂಡು ಮುಂದಕ್ಕೆ ಹಾಕ್ಬೋದೇನೋ ಅಂತ ಅನಿಸ್ತಿದೆ ಎಂದ ಸಂದೀಪ್. ಏನು ಎನ್ನುವ ಥರ ಪ್ರಾರ್ಥನಾ ಸಂದೀಪ್ನ ಮುಖವನ್ನು ನೋಡಿದಳು. ನಾನೀಗ ಭಾರತಕ್ಕೆ ಬಂದು 6 ತಿಂಗಳುಗಳ ಮೇಲಾಯಿತು. ನನಗೆ ಇನ್ನೊಂದು 2 ತಿಂಗಳಲ್ಲಿ ವಾಪಸ್ ಹೋಗಲೇಬೇಕು. ನಾನು ಮದುವೆ ಆದಮೇಲೆ ಹೇಗೂ ಹೋಗೋದಲ್ವಾ ಅಂತ ಸುಮ್ಮನಿದ್ದೆ. ಈಗ ಅದನ್ನೇ ನಾನು ಅಪ್ಪ ಅಮ್ಮಂಗೆ ಹೇಳಿ ಹೇಗಾದರೂ ಮದುವೆನ ಮುಂದಕ್ಕೆ ಹಾಕೋಕೆ ನೋಡ್ತೀನಿ. ಇದೆಲ್ಲ ವರ್ಕ್ ಆಗುತ್ತೆ ಅಂತ ಅನಿಸುತ್ತಾ ನಿಂಗೆ ಎಂದು ಕುತೂಹಲದಿಂದ ಕೇಳಿದ್ದಳು ರಾಗಿಣಿ. ನನಗೂ ಗೊತ್ತಿಲ್ಲ ರಾಗಿಣಿ, ಒಂದು ಪ್ರಯತ್ನ ಮಾಡೋದು. ಆದರೆ ಕೆಲಸದ ವಿಷಯ ಅಂದರೆ ಎಲ್ರಿಗೂ ಸ್ವಲ್ಪ ಅರ್ಥ ಆಗುತ್ತೆ ಮತ್ತು ಅದನ್ನು ಗಂಭೀರವಾಗಿ ತಗೊಳ್ತಾರೆ. ಈಗಿನ ಕಾಲದಲ್ಲಿ ಮದುವೆ ಮುಂದೆ ಹಾಕೋದು, ಜನರನ್ನು ಕರೆಯೋದು ಅದೇನು ದೊಡ್ಡ ವಿಷಯ ಅಲ್ಲ. ನಾವಿನ್ನೂ ತುಂಬ ಜನಕ್ಕೆ ಮದುವೆ ಬಗ್ಗೆ ಹೇಳೇ ಇಲ್ಲ. ನಾವು ದೊಡ್ಡವರಿಗೆ ಸ್ವಲ್ಪ ತಿಳಿಸಿ ಹೇಳಬೇಕು ಅಷ್ಟೆ. ಒಂದು ಪ್ರಯತ್ನ ಮಾಡೋಣ ಎಂದಿದ್ದ ಸಂದೀಪ್. ನಂಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೀವಿಬ್ಬರು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಾ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಇಬ್ಬರಿಗೂ. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಹೇಳಬೇಡ ಪ್ರಾರ್ಥನಾ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ ಬಿಡು. ನೀ ನನ್ನ ಮದುವೆ ಆಗಿ ಆಮೇಲೆ ಡೈವೋರ್ಸ್ ಅಂತ ಹೋಗಿ ನನ್ನ ಜೀವನ ಹಾಳಾಗೋಕ್ಕಿಂತ ಈಗಲೇ ಇಲ್ಲಿಂದ ವಾಪಸ್ ಹೋಗೋದು ಬೆಟರ್ ಅಲ್ವಾ ಎಂದು ನಗುತ್ತಾ ಹೇಳಿದ್ದ ಸಂದೀಪ್. ಪ್ರಾರ್ಥನಾ ರಾಗಿಣಿ ಇಬ್ಬರೂ ಅವನ ನಗೆಯಲ್ಲಿ ಜೊತೆಗೂಡಿದ್ದರು. ವಾತಾವರಣ ಸ್ವಲ್ಪ ತಿಳಿಯಾಗಿತ್ತು. ಅಯ್ಯೋ, ನಂಗೆ ಮರ್ತೇ ಹೋಗಿತ್ತು, ಗೌತಮ್ಗೆ ಕಾಲ್ ಮಾಡಬೇಕು. ಇಲ್ಲಿಗೆ ಬಂದಮೇಲೆ ಸರಿಯಾಗಿ ಅವ್ರ ಹತ್ರ ಮಾತಾಡೋಕೆ ಆಗಿಲ್ಲ. ಇವತ್ತು ಅರ್ಧ ತಲೆಭಾರ ಇಳಿದಂತಾಗಿದೆ. ಅವ್ರ ಹತ್ರ ಆರಾಮಾಗಿ ಮಾತಾಡ್ತೀನಿ. ಆಮೇಲೆ ಅವರೆಲ್ಲ ಮಲ್ಕೊಂಡ್ಬಿಡ್ತಾರೆ. ನಾನು ಹೋಗ್ತೀನಿ, ನೀವಿಬ್ಬರು ಮಾತಾಡ್ತಾ ಇರಿ ಎಂದು ರಾಗಿಣಿ ಅಲ್ಲಿಂದ ಹೋದಳು. ಸರಿ, ನಾನು ಹೊರಡ್ತೀನಿ. ನಮ್ಮ ಪ್ಲ್ಯಾನ್ ಈಗ ಏನು ಅಂತ ನಿರ್ಧಾರ ಮಾಡಾಯ್ತಲ್ವಾ. ನಾನು ಮನೆಗೆ ಹೋದ ತಕ್ಷಣ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಎಂದ ಸಂದೀಪ್. ರಾಗಿಣಿ ಆಗಲೇ ಫೋನಿನಲ್ಲಿ ಮಾತನಾಡುತ್ತಾ ನಡೆದಿದ್ದಳು. ಸಂದೀಪ್ ಕೂಡ ತೆರಳುತ್ತಿರುವಾಗ, ಸಂದೀಪ್ 1 ನಿಮಿಷ ಎಂದು ಪ್ರಾರ್ಥನಾ ಅವನನ್ನು ಕರೆದಿದ್ದಳು. ಏನಾಯಿತು ಅನ್ನೋ ಥರ ಸಂದೀಪ್ ತಿರುಗಿ ನೋಡಿದ್ದ. ರಾಗಿಣಿಗೆ ನಾನು ಫ್ರೆಂಡ್. ನನ್ನ ಜೀವನ ಖುಷಿಯಿಂದ ಇರಲಿ ಅಂತ ಅವಳು ಯಾವಾಗಲೂ ಬಯಸ್ತಾಳೆ. ಮೊದಲೇ ಅವಳಿಗೆ ಇದೆಲ್ಲ ಗೊತ್ತಿತ್ತು. ಅದಕ್ಕೆ ಈಗ ಅವಳು ಈ ನಿರ್ಧಾರದಿಂದ ಖುಷಿಯಿಂದ ಇದ್ದಾಳೆ. ಆದರೆ ನಿಮಗೆ ಎಲ್ಲ ವಿಷಯ ತಿಳಿದ ಮೇಲೆ ಈ ಸಂದರ್ಭನ ಇಷ್ಟೊಂದು ಪ್ರಬುದ್ಧತೆಯಿಂದ ನಿಭಾಯಿಸ್ತಾ ಇದ್ದೀರಲ್ವಾ, ಏನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ಸ್ ಅನ್ನೋದು ಚಿಕ್ಕದು ಅಂತ ಅನಿಸುತ್ತೆ. ನಿಮ್ಮ ವ್ಯಕ್ತಿತ್ವಕ್ಕೆ ನಾನು ಮೊದಲನೇ ದಿನಾನೇ ಅಭಿಮಾನಿಯಾಗಿದ್ದೆ. ಈಗ ನಿಮ್ಮ ಮೇಲಿನ ಗೌರವ ಇನ್ನೂ ಹೆಚ್ಚಾಯಿತು ಎನ್ನುತ್ತಾ ಸಂದೀಪನನ್ನೇ ದಿಟ್ಟಿಸಿ ನೋಡಿದ್ದಳು. ಪ್ರಾರ್ಥನಾ, ಒಂದು ಮಾತು ಯಾವಾಗಲೂ ನೆನಪಿನಲ್ಲಿಟ್ಕೊ. ನನಗೋಸ್ಕರ ಸಂದೀಪ್ ಇಷ್ಟೆಲ್ಲ ಮಾಡ್ತಿದ್ದಾನೆ, ಇಷ್ಟೊಂದು ಕಷ್ಟಪಡ್ತಿದ್ದಾನೆ ಅನ್ನೋ ಪಶ್ಚಾತ್ತಾಪದಲ್ಲಿ ಯಾವತ್ತೂ ಇರಬೇಡ. ಇಲ್ಲಾಗಿರೋದ್ರಲ್ಲಿ ನಿಂದೇನೂ ತಪ್ಪಿಲ್ಲ. ಸಮಯ ಸಂದರ್ಭ ಆಗಿತ್ತು ಅಷ್ಟೆ. ಬಹುಶಃ ನಿನ್ನ ಜಾಗದಲ್ಲಿ ನಾನು ಅಥವಾ ರಾಗಿಣಿ ಇದ್ದಿದ್ರು ಈ ರೀತಿ ನಿರ್ಧಾರನೇ ತಗೊಳ್ತಿದ್ವೇನೋ. ಅದರಿಂದ ಈ ಥರ ಪಶ್ಚಾತ್ತಾಪ ಏನಾದರೂ ಮನಸ್ಸಿನ ಒಂದು ಮೂಲೆಯಲ್ಲಿದ್ದರೂ ಅದನ್ನು ಮೊದಲು ತೆಗೆದುಹಾಕು ಎಂದ ಸಂದೀಪ್. ಹೌದು ಎನ್ನುವ ಥರ ಮಂದಹಾಸದಿಂದ ಪ್ರಾರ್ಥನಾ ತಲೆಯಲ್ಲಾಡಿಸಿದ್ದಳು. ಮಾತನ್ನು ಮುಂದುವರಿಸಿದ ಸಂದೀಪ್, ನಾನು ಯಾವಾಗಲೂ ಒಬ್ರನ್ನೊಬ್ಬರು ಪ್ರೀತಿ ಮಾಡಿದವರೇ ಒಂದಾಗಿ ಮದುವೆಯಾಗಿ ಜೀವನ ಮಾಡಬೇಕು ಅಂತ ಬಯಸೋನು. ಈಗಲೂ ಅದನ್ನೇ ಅಂದ್ಕೊಳ್ತಾ ಇದ್ದೀನಿ ಅಷ್ಟೆ. ನಿಂಗೆ ಮತ್ತು ಪ್ರಸಾದ್ಗೆ ನಿಮ್ಮ ಪ್ರೀತಿನ ಹೇಳ್ಕೊಳ್ಳೋಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಜೀವನದಲ್ಲಿ ಎಲ್ರಿಗೂ 2ನೇ ಅವಕಾಶ ಸಿಗಲ್ಲ. ನಿಂಗೆ ಸಿಗ್ತಾ ಇದೆ ಅದು. ಅದನ್ನು ಕಲ್ಪಿಸಿಕೊಡೋಕೆ ದೇವ್ರು ನನ್ನನ್ನು ಕಳಿಸಿದ್ದಾನೆ ಅಂತ ಅಂದ್ಕೊಳ್ತೀನಿ ನಾನು ಎಂದು ಹೇಳಿ ಮತ್ತೆ ಮಾತನ್ನು ಮುಂದುವರಿಸಿದ. ಇನ್ನೊಂದು ವಿಷಯ, ಈ ವಿಷಯನ ನಾನು ರಾಗಿಣಿಗೂ ಹೇಳಿಲ್ಲ, ಸದ್ಯಕ್ಕೆ ಹೇಳಬೇಕು ಅಂತಲೂ ಅಂದ್ಕೊಂಡಿಲ್ಲ. ಆದರೆ ನಿಂಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಂಗಿದು ಗೊತ್ತಿರಲೇಬೇಕು. ಮುಂದೊಂದಿನ ಪ್ರಸಾದ್ನ ಭೇಟಿ ಆದಮೇಲೆ 2 ರೀತಿ ಆಗೋ ಸಾಧ್ಯತೆಗಳಿವೆ. ಮೊದಲನೇದು, ಪ್ರಸಾದ್ಗೆ ಎಲ್ಲ ವಿಷಯ ತಿಳಿದ ಮೇಲೆ ಅವನು ಕೂಡ ನಿನ್ನನ್ನು ಇಷ್ಟಪಡ್ತಿದ್ದಾನೆ ಅಂತ ಆದರೆ ಈ ಮಂಟಪದಲ್ಲಿ ನೀವಿಬ್ಬರು ಜೋಡಿ ಆಗ್ತೀರ. ಇಲ್ಲ 2ನೇದು, ಪ್ರಸಾದ್ ಏನಾದರೂ ನಿನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂತಾದರೆ ಅಥವಾ ಅವನು ಈಗಾಗಲೇ ಹೊಸ ಜೀವನ ಶುರು ಮಾಡಿದರೆ ಇದೇ ಮಂಟಪದಲ್ಲಿ ನಾವಿಬ್ಬರು ಜೋಡಿ ಆಗ್ತೀವಿ ಎಂದು ಗಂಭೀರವಾಗಿ ಹೇಳಿದ್ದ ಸಂದೀಪ್. ಪ್ರಾರ್ಥನಾ ಗೊಂದಲದಲ್ಲಿ ಅವನನ್ನು ನೋಡಿದ್ದಳು. ಇವನೇನು ಇಷ್ಟೆಲ್ಲ ಆದಮೇಲೆ ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನಲ್ಲ, ನನ್ನ ಮೇಲೆ ಕನಿಕರ ಬಂದು ಈ ಥರ ಹೇಳ್ತಿದ್ದಾನ ಅಂತ ಅನ್ಕೋಬೇಡ. ನನಗೆ ನೀನು ಮೊದಲನೇ ದಿನಾನೇ ಇಷ್ಟ ಆಗಿದ್ದೆ.
ಈ ವಿಷಯ ತಿಳಿಯದೇ ಇದ್ದಿದ್ರೆ ನಾವಿಬ್ರು ಜೋಡಿ ಆಗೋದೇ ನಿಶ್ಚಯವಾಗಿತ್ತು ಅಲ್ವಾ? ಸೊ ಹಳೇದನ್ನೆಲ್ಲ ನೀನು ಮರ್ತು ಬಿಡು, ನಾನು ಮರ್ತು ಬಿಡ್ತೀನಿ. ಈಗ ಹೇಗಿದೆಯೋ ಹಾಗೆ ಮುಂದುವರಿಯುತ್ತೆ ಅಷ್ಟೆ. ಯು ಆರ್ ಅ ಟ್ರೂ ಜೆಂಟಲ್ಮ್ಯಾನ್ ಸಂದೀಪ್ ಎಂದಿದ್ದಳು ಪ್ರಾರ್ಥನಾ. ಅವಳ ಕಣ್ಣಂಚಲಿ ಕಣ್ಣೀರು ಜಿನುಗಿತ್ತು. ನನ್ನ ಇಷ್ಟೆಲ್ಲ ಹೊಗಳ್ಬೇಡ ಪ್ರಾರ್ಥನಾ. ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಏನು ಮಾಡಬೇಕೋ ಅದನ್ನೇ ಮಾಡ್ತಾ ಇದ್ದೀನಿ ನಾನು. ಎಲ್ಲ ತಿಳಿದ ಮೇಲೆ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ? ಇದು ನನ್ನ ಕರ್ತವ್ಯ ಕೂಡ ಎಂದಿದ್ದ. ಯಾವಾಗಲೂ ತಮಾಷೆಯಿಂದ ನಗ್ನಗ್ತಾ ಮಾತಾಡ್ತಾ ಇರೋ ನಿಮ್ಮೊಳಗೆ ಇಂಥ ಒಂದು ಪ್ರಬುದ್ಧತೆ ಇರೋ ವ್ಯಕ್ತಿ ಇದ್ದಾನೆ ಅಂತ ಗೊತ್ತೇ ಇರಲಿಲ್ಲ. ನಂಗೆ ನಿಜವಾಗ್ಲೂ ಈಗ ಈ ವಿಷಯನ ಮುಚ್ಚಿಡಬಾರ್ದಿತ್ತು, ತಪ್ಪು ಮಾಡಿದೆ ಅಂತ ಅನಿಸ್ತಿದೆ ಎಂದಳು ಅವಳು. ನಾನು ಹೇಳಿದೆ ತಾನೇ ಯಾವುದೇ ಗಿಲ್ಟಲ್ಲಿ ಇರಬೇಡ ಅಂತ. ಆಗಿದ್ದಾಗೋಯ್ತು, ಅದೆಲ್ಲ ಮುಗ್ದೋಯ್ತು. ಈಗ ಮುಂದೇನು ಮಾಡಬೇಕು ಅನ್ನೋದನ್ನು ನೋಡೋಣ ಅಷ್ಟೆ. ಮತ್ತು ಇವೆರಡು ಸಾಧ್ಯತೆಗಳಲ್ಲಿ ಎರಡನೇದಾದರೆ ನಂಗೆ ಖುಷಿ ಆಗುತ್ತೆ. ಆದರೆ ಅದಾಗೋದು ಬೇಡ ಅಂತಲೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಂದು ನಗುತ್ತಾ ಹೇಳಿದ ಸಂದೀಪ್. ನೀವಿಷ್ಟೆಲ್ಲ ಹೇಳಿದ ಮೇಲೆ ನಾನಿನ್ಯಾವುದಕ್ಕೂ ಯೋಚನೆ ಮಾಡಲ್ಲ ಸಂದೀಪ್. ದುಃಖ ಪಟ್ಕೊಂಡು ನಿಮಗೆ ಮತ್ತೆ ನಾನು ತೊಂದರೆ ಕೊಡಲ್ಲ. ಹಣೆ ಬರದಲ್ಲಿ ಏನಂತ ಬರೆದಿದೆಯೋ ಅದೇ ಆಗುತ್ತೆ. ಆದರೆ ಒಂದು ಪ್ರಯತ್ನ ನಾವು ಮಾಡೋಣ ಎಂದು ಪ್ರಾರ್ಥನಾ ಕೂಡ ಮಂದಹಾಸ ಬೀರಿದಳು. ಸರಿ, ಫಿಲಾಸಫಿ ಜಾಸ್ತಿ ಆಯಿತು ಇವತ್ತಿಗಿಷ್ಟು ಸಾಕು. ನಾವು ಮತ್ತೆ ಭೇಟಿಯಾಗೋಣ. ನಾನಿನ್ನು ಹೊರಡ್ತೀನಿ, ಆಲ್ರೆಡಿ ತುಂಬ ಲೇಟಾಗಿದೆ ಎಂದು ಸಂದೀಪ್ ಹೊರಟಿದ್ದ. ಪ್ರಾರ್ಥನಾ ಕೂಡ ಅವನನ್ನು ಹಿಂಬಾಲಿಸಿದಳು. ಮುಂದುವರಿಯುವುದು.